Hi, my dear friends. Welcome to Learn All in One Commerce with Muralidhar Shastri. Today, we are discussing the another one of the important topic of a 10 marks problem as regards to in the cost accounting, unit costing or the output costing chapter. ಇದು 10 ಅಂಕದ ಪ್ರಶ್ನೆ ಆಗಿರುತ್ತೆ. The problem is as follows. The following information relating to 2000 radios of Miss ನಾರಿಮನ್ ಟ್ರೇಡರ್ಸ್. ಇದು ನಾರಿಮನ್ ಟ್ರೇಡರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದಾನೆ. ಅವರು ರೇಡಿಯೋಗೆ 2000 ರೇಡಿಯೋಗಳದ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ 20,000, ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ 5 lakh, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ 40,000, ವೇಜಸ್ 40,000, ಫ್ಯಾಕ್ಟ್ರಿ ಓವರ್ ಹೆಡ್ಸ್ 3 lakh, ಡಿಪ್ರಿಸಿಯೇಷನ್ 3,60,000, ರೆಂಟ್ 60,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ 1,80,000. ಸೊ ಜನರಲ್ ಎಕ್ಸ್ಪೆನ್ಸಸ್ ಹೌದಾ, 2,000 ರೇಡಿಯೋದಿಂದ ಎಷ್ಟು ರೇಡಿಯೋಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ 3,000 ರೇಡಿಯೋಸ್ಗಳನ್ನು ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಪ್ರಿಪೇರ್ ದ ಸ್ಟೇಟ್ಮೆಂಟ್ ಶೋಯಿಂಗ್ ದ ಪ್ರೈಸ್ ವಿಚ್ ಈಚ್ ರೇಡಿಯೋ ಶುಡ್ ಬಿ ಸೋಲ್ಡ್ ಸೋ ಆ್ಯಸ್ ಟು ಅರ್ನ್ ದ 10% ಪ್ರಾಫಿಟ್ ಆನ್ ಸೇಲ್ಸ್. ಸೊ ಇದನ್ನು ಯಾವ ರೀತಿ ಅಂತಂದರೆ 10% ಲಾಭದ ಮೇಲೆ ಏನು ಮಾಡಬೇಕು, ಮಾರಾಟ ಮಾಡಬೇಕು ಬಂದಿರತಕ್ಕಂಥ ಕಾಸ್ಟ್ ಮೇಲೆ ಅಂತ ಹೇಳಿ. ಸೊ ಪ್ರೈಸ್ ಆಫ್ ಮಟೀರಿಯಲ್ ಮೇ ಗೋ ಅಪ್ ಬೈ ದ 20%. ರಾ ಮಟೀರಿಯಲ್ಸ್ ಪ್ರೈಸ್ಗಳು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂದರೆ 20% ಜಾಸ್ತಿ ಆಗುತ್ತೆ. ವೇಜ್ ರೇಟ್ ಮೇ ರೈಸ್ ಅಪ್ ಬೈ ದ 5%. ವೇಜ್ ರೇಟ್ಸ್ಗಳು ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ 5% ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ ವಿಲ್ ರೈಸ್ ಇನ್ ದ ಪ್ರಪೋರ್ಷನ್ ಟು ಕಂಬೈನ್ಡ್ ಕಾಸ್ಟ್ ಆಫ್ ಮಟೀರಿಯಲ್ಸ್ ಆ್ಯಂಡ್ ವೇಜಸ್ ಅಂತಕ್ಕಂಥದ್ದು. ಸೊ ಇದು ಕಂಬೈನ್ಡ್ ಆಗಿ ನಾವೇನು ಮಾಡಬೇಕು, ಯಾವ ಪ್ರೀವಿಯಸ್ ಇಯರಲ್ಲಿ ಇರುತ್ತೋ ಆ ಇಯರಲ್ಲಿ ಇರ್ತಕ್ಕಂಥದ್ದನ್ನು ತೊಗೊಂಡು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಈ ಇಯರ್ಗೆ ಅಂದರೆ 2015 ಇಯರ್ಗೆ ಏನು ಮಾಡಬೇಕು, ಕ್ಯಾಲ್ಕುಲೇಟ್. ಹಿಯರ್ ಈಸ್ ದ ಸೊಲ್ಯೂಷನ್ ಪಾರ್ಟ್. ನಾವು ಇವಾಗ ಏನು ಮಾಡಬೇಕು ಸೊಲ್ಯೂಷನ್ಗೆ ಅಂತ ಹೇಳಂತಂದರೆ, ನೀಟಾಗಿ ಏನು ಮಾಡಬೇಕು, ಒಂದು ಫಾರ್ಮೆಟನ್ನು ಹಾಕ್ಕೋಬೇಕು. ಆ ಫಾರ್ಮೆಟನ್ನು ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ ನಾವು ಲೆಕ್ಕವನ್ನು ಸ್ಟಾರ್ಟ್ ಮಾಡಬೇಕು. ನಮ್ಗೆ ಈಗ ಆಲ್ರೆಡಿ ತಿಳಿದಿದ್ದಂಗೆ ನಾವು ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ ರೀತಿಯಲ್ಲಿ ಇವರು ಎಷ್ಟು ಅಂತ ಹೇಳಂತಂದರೆ 200 ರೇಡಿಯೋಸ್ಗಳನ್ನು ಏನು ಮಾಡಿದ್ದಾರೆ, ತಯಾರು ಮಾಡಿದ್ದಾರೆ 2014ರಲ್ಲಿ. 2015ಕ್ಕೆ ಅವ್ರ ಎಸ್ಟಿಮೇಷನನ್ನು ನಮ್ಗೆ ಕೊಟ್ಟಿದ್ರು, 3,000 ರೇಡಿಯೋಸ್ಗಳನ್ನು ತಯಾರು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ನಮಗೊಂದು ಕಾಸ್ಟ್ ಶೀಟನ್ನು ಹಾಕಿ ಅಂತ ಹೇಳಿ. ಸೊ ಆ ಕಾಸ್ಟ್ ಶೀಟಿಗೆ ಏನಂತಂದರೆ ಹೀಗೆ ಇರುತ್ತೆ ಅಂತಕ್ಕಂತಂದರೆ 2014ರಲ್ಲಿ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಾವು ಫಸ್ಟಿಗೆ ಆ ಕಾಸ್ಟ್ ಶೀಟಲ್ಲಿ ಹಾಕಬೇಕು. ಸೊ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತ ರೀತಿಯಲ್ಲಿ ನಾವೇನು ಮಾಡಬೇಕು, ಪರ್ಟಿಕ್ಯುಲರ್ಸು, ರುಪೀಸು, ಟೋಟಲ್ ಕಾಸ್ಟು ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿ 3 ಕಾಲಮ್ಗಳನ್ನು ಹಾಕಿ ನಾವು ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಯಾವಾಗಲೂ ಕೂಡ ಫಾರ್ಮೆಟ್ ಬಹಳ ಇಂಪಾರ್ಟೆಂಟ್. ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಅದನ್ನು ಫಾಲೋ ಅಪ್ ಮಾಡಬೇಕು. ಸೊ ಡೈರೆಕ್ಟ್ ಮಟೀರಿಯಲ್ಸ್ ಇದೆ. ಡೈರೆಕ್ಟ್ ಮಟೀರಿಯಲ್ಸ್ ಕೊಟ್ಟಿದ್ದರಲ್ಲಿ ಇದರಲ್ಲಿ ಓಪನಿಂಗ್ ಕೊಟ್ಟಿದ್ದೇನೆ. ಓಪನಿಂಗನ್ನು ನಾವೇನು ಮಾಡಬೇಕು, ಫಸ್ಟಿಗೆ ಹಾಕೋಬೇಕು ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ಗಳನ್ನು. ಅದೇ ರೀತಿಯಾಗಿ ಆ್ಯಡ್ ಮಾಡಬೇಕು. ಎನಿ ಪರ್ಚೇಸಸ್ಗಳಿದ್ರಿಗಿನ ಏನು ಮಾಡಬೇಕು, ಆ್ಯಡ್ ಅಪ್ ಆನ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಮುಂದುವರೆದ್ಬಿಟ್ಟು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಟೋಟಲ್ ಆಗಿ ನಿಮಗೆ ಎಷ್ಟು ಸಿಗುತ್ತೆ, 5,20,000 ಅಂತಕ್ಕಂಥದ್ದು ಏನಾಗುತ್ತೆ, ಸಿಗುತ್ತೆ. ಸೊ ನೆಕ್ಸ್ಟು ಏನಾದರೂ ಕೂಡ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ, ಅಂದರೆ ಕ್ಲೋಸಿಂಗ್ ಸ್ಟಾಕ್ ಇತ್ತು ಅಂತ ಹೇಳಂತಂದರೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನಮಗೆ ಅಂತಂದರೆ 40,000 ಇದೆ. ಸೊ 40,000ಅನ್ನು ನಾವು 5,20,000ಅಲ್ಲಿ ಲೆಸ್ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ದ 4,80,000 ರುಪೀಸ್ ಅಂತಕ್ಕಂಥದ್ದು. ಇದಕ್ಕೂ ಕೂಡ CPU ಅಂತ ಏನು ಮಾಡಬೇಕು, ನಾವು ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಬಂದಿರೋದನ್ನ ಅಂತ ಕರಿತೀವಿ ನಾವು ಮಟೀರಿಯಲ್ ಕನ್ಸ್ಯೂಮ್ಡ್. ಏನು ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತಂದರೆ, ನಾವು ಏನು ವಸ್ತುಗಳನ್ನು ಬಳಸ್ಕೊಂಡಿದ್ದೀವಿ ಅದನ್ನು ಏನಂತ ಕರಿತೀವಿ, ನಾವು ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಕರಿತೀವಿ. ನಮಗೆ PC ಆಗಬೇಕು ಅಂತ ಹೇಳಂತಂದರೆ, ಈಗ ಆಲ್ರೆಡಿ ನಾವು ಡೈರೆಕ್ಟ್ ಮಟೀರಿಯಲ್ಸನ್ನು ಯೂಸ್ ಮಾಡಿದ್ವಿ. ಆ್ಯಡ್ ವೇಜಸ್ಸನ್ನು ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು.
7,20,000 ಅಂತಕ್ಕಂಥದ್ದನ್ನ ಏನು ಮಾಡಬೇಕು, ವೇಜಸನ್ನು ಆ್ಯಡ್ ಅಪಾನ್ ಮಾಡಬೇಕು. ಆವಾಗ ನಮಗೇನು ಸಿಗುತ್ತೆ, 12 lakhs ಸಿಗುತ್ತೆ. ಇದಕ್ಕೆ ಸಿ ಪಿ ಯು ಎಷ್ಟಾಗುತ್ತೆ ಅಂತಂದರೆ 360 ರೂಪೀಸ್ ಅಂತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದು. ಸೊ ನಮಗೆ ನೆಕ್ಸ್ಟ್ ಬಿಟ್ಟು ಅದರ್ ಎಕ್ಸ್ಪೆನ್ಸಸ್ಗಳನ್ನು ಕೊಟ್ಟಿಲ್ಲ. ಸೊ ಪ್ರೈಮ್ ಕಾಸ್ಟ್ ವಿಲ್ ಬಿ ದ 12 lakh ಅಂತಕ್ಕಂಥದ್ದು. ಪ್ರೈಮ್ ಕಾಸ್ಟು ಕೂಡ ನಮಗೆ ಎಷ್ಟಾಗುತ್ತೆ, 12 lakh ಆಗುತ್ತೆ. ಸೊ ಟೋಟಲ್ ಮಾಡಿದ್ರೆ ನಮಗೆ 600 ಅಂತಕ್ಕಂಥದ್ದು ಸಿ ಪಿ ಯು ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಕಾಸ್ಟ್ ಪರ್ ಯೂನಿಟ್ ಅಂತಕ್ಕಂಥದ್ದು ನಮಗೇನಾಗುತ್ತೆ, ಸಿಗುತ್ತೆ ಅಂತಕ್ಕಂಥದ್ದು. ಮುಂದುವರೆದು ಬಿಟ್ಟು ನಮಗೆ ಪ್ರೈಮ್ ಕಾಸ್ಟ್ ಸಿಕ್ಕಾದ ನಂತರ, ಹೌದಾ, ನಮಗೇನಾಯಿತು, ಪ್ರೈಮ್ ಕಾಸ್ಟ್ ಸಿಕ್ಕಾದ ನಂತರ ಫ್ಯಾಕ್ಟ್ರಿ ಓವರ್ ಹೆಡ್ ನಾವೇನು ಮಾಡಬೇಕು, ವಿ ನೀಡ್ ಟು ಮೂವ್ ಫಾರ್ವರ್ಡ್ಸ್ ದ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ ಅಂತ ಹೇಳಂದರೆ 3 lakh ಇದೆ, ಹೌದಲ್ವಾ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಎಷ್ಟಿದೆ, 3 lakh ಇದೆ. ಸೊ 3 lakhಗೆ ನಾವು ಸಿ ಪಿ ಯು ಮಾಡಿದ್ರೆ ಹೇಗೆ ಮಾಡಬೇಕು, ಸಿ ಪಿ ಯು ಹೇಳಂತಂದರೆ, ಸೊ 3 lakh ಡಿವೈಡೆಡ್ ಬೈ 2000 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂತ ಹೇಳಂತಂದರೆ 150 ಅಂತಕ್ಕಂಥದ್ದು ಏನಾಗುತ್ತೆ, ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಹೊಡೆದು ಮುಂದುವರೆದು ವರ್ಕ್ಸ್ ಕಾಸ್ಟ್ ಅಂತಕ್ಕಂಥದ್ದು ಸಿಗುತ್ತೆ, ಹೌದಾ. ಸೊ ಇದನ್ನು ಟೋಟಲ್ ಮಾಡ್ಕೊಂಡ್ರೆ ಅಂದರೆ ಪ್ರೈಮ್ ಕಾಸ್ಟ್ ಮತ್ತು ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ವರ್ಕ್ಸ್ ಕಾಸ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಅದಾದ ನಂತರ ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂತಕ್ಕಂಥದ್ದು. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ಗಳಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್ಸ್ಗಳನ್ನ ಕೊಟ್ಟಿದ್ದಾನೆ. ರೆಂಟ್ ಕೊಟ್ಟಿದ್ದಾನೆ, ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ದಾನೆ, ಜನರಲ್ ಎಕ್ಸ್ಪೆನ್ಸಸ್ಗಳನ್ನು ಕೊಟ್ಟಿದ್ದಾನೆ. ಸೊ ಜನರಲ್ ಎಕ್ಸ್ಪೆನ್ಸಸ್ಗಳನ್ನು ನಾವು ಇಲ್ಲೇ ತೊಗೋಬೇಕಾಗಿರುತ್ತೆ. ಅಡ್ಮಿನಿಸ್ಟ್ರೇಷನ್ ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ತಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ, ಪ್ರಿಂಟಿಂಗ್ ಚಾರ್ಜಸ್ ಆಗಿರ್ಬೋದು, ಸ್ಟೇಷನರಿ ಆಗಿರ್ಬೋದು, ಇದನ್ನೆಲ್ಲದನ್ನು ಕಲಿಸಿ ನಾವೇನಂತ ಹೇಳಿರ್ತೀವಿ, ಜನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿರ್ತೀವಿ ಅಂತಕ್ಕಂಥದ್ದು. ಸೊ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂತಂದರೆ 5,40,000 ಅಂತಕ್ಕಂಥದ್ದು ನಮಗೇನಾಗುತ್ತೆ, ಈ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡಲ್ಲಿ ಸಿಗುತ್ತೆ. 270 ರೂಪೀಸ್ ನಮಗೇನಾಗುತ್ತೆ, ಟೋಟಲ್ ಇದ್ರದ್ದು ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಇದರಲ್ಲಿ ನಾವು 15 lakhಲ್ಲಿ 5,40,000 ಅಂತ ಆ್ಯಡ್ ಮಾಡಿದ್ರೆ 20,40,000 ಅಂತಕ್ಕಂಥದ್ದು ಏನಾಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಅದಕ್ಕೆ ಸಿ ಪಿ ಯು ಮಾಡ್ಕೊಂಡ್ರೆ ನಮಗೆ ಟೋಟಲ್ ಆಗಿ 1,020 ರೂಪೀಸ್ ಅಂತಕ್ಕಂಥದ್ದು ಏನಾಗುತ್ತೆ, ಸಿ ಪಿ ಯು ಅಂತಕ್ಕಂಥದ್ದು ಸಿಗುತ್ತೆ. ಮುಂದುವರೆದ್ಬಿಟ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸಿಕ್ತು. ಇದಾದ ನಂತರ ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಂತಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ ಏನು ಹೇಳಿದ್ದಾನೆ ಹೇಳಂತಂದರೆ, ಸೊ ನಮಗೆ ಸಂಬಂಧಪಟ್ಟಂಗೆ ಸೇಲ್ಸನ್ನು ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾನೆ. ಡೈರೆಕ್ಟಾಗಿ 1,80,000 ಅಂತಕ್ಕಂಥದ್ದನ್ನು ಏನು ಮಾಡಿದ್ದಾನೆ, ಡೈರೆಕ್ಟ್ ಕೊಟ್ಬಿಟ್ಟಿದ್ದಾನೆ. ಅದನ್ನು ಸಿ ಪಿ ಯು ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ ದ 90 ರೂಪೀಸ್ ಅಂತಕ್ಕಂಥದ್ದು. ಸೊ ಹಾಗಿದ್ದರೆ ನಮಗೇನು ಸಿಗುತ್ತೆ, ಟೋಟಲ್ ಕಾಸ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಸೊ ನೋಡಿ ನೆಕ್ಸ್ಟ್ ನಾವು ಏನು ಮಾಡಿದ್ವಿ, ಎಸ್ಟಿಮೇಷನ್ ಕ್ಯಾಲ್ಕುಲೇಷನ್ಸ್ಗಳಿಗೆ ಬಂದ್ವಿ. ಸೊ ಎಸ್ಟಿಮೇಷನ್ ಕ್ಯಾಲ್ಕುಲೇಷನ್ಸ್ ಏನು ಹೇಳುತ್ತೆ ಅಂತಂದರೆ, ಕ್ಯಾಲ್ಕುಲೇಟ್ ದ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಆಫ್ ಪ್ರಾಫಿಟ್ ಫಾರ್ ದ ಇಯರ್ 2015ಗೆ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಕೀಪ್ ಇಟ್ ಇನ್ ಯುವರ್ ಮೈಂಡ್, ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿಸ್ ಸ್ಟೇಟ್ಮೆಂಟ್ ಫಾರ್ ದ 3,000 ರೇಡಿಯೋಸ್. ನೆನ್ಪಿಟ್ಕೊಂಡಿರಬೇಕು 3,000 ರೇಡಿಯೋಸ್ಗೆ. ಸೊ ಮೇಲ್ಗಡೆ ಬರೆದ್ಬಿಡ್ಬೇಕು, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡು 3,000 ರೇಡಿಯೋಸ್ ಅಂತ ಹೇಳಿ ನೀವು ನಾವು ಲೆಫ್ಟ್ ಸೈಡ್ ಕಾರ್ನರಲ್ಲಿ ಏನು ಮಾಡಬೇಕು, ಮೇಲ್ಗಡೆ ಕಂಪಲ್ಸರಿಯಾಗಿ ಬರೀಲೇಬೇಕು. ಪರ್ಟಿಕ್ಯುಲರ್ಸು, ರುಪೀಸು, ಟೋಟಲ್ ಕಾಸ್ಟ್ ಪರ್ ಯೂನಿಟ್, ಮತ್ತೆ 3 ಕಾಲಮ್ಸ್ಗಳನ್ನು ಹಾಕಬೇಕು. ಮುಂದುವರೆದಂತೆ ಸೊ ಇದರಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ಗಳನ್ನು ಕೊಟ್ಟಿದ್ದಾನೆ. ಡೈರೆಕ್ಟ್ ಮೆಟೀರಿಯಲ್ ಏನಂತ ಹೇಳಿದ್ದಾನೆ ಅವನು ಅಂತಂದರೆ, ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿದ್ದಾನೆ, ಹೌದಲ್ವಾ.
ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಂತಂದರೆ ಸಿ ಪಿ ಯು, ನಾವು ಸಿ ಪಿ ಯು ಅನ್ನೇ ತೊಗೋಬೇಕು. ಹಾಗಿದ್ರೆ ನೋಡಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾನೆ, ಹೌದಲ್ವಾ? ಎಷ್ಟು ಇನ್ಕ್ರೀಸ್ ಆಗುತ್ತೆ? ಪ್ರೈಸ್ ಆಫ್ ಮಟೀರಿಯಲ್ ಮೇ ಗೋ ಅಪ್ ಬೈ ದ 20%. 20% ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಅಂತಂತೇಳಿ ಪ್ರೈಸ್ ಅಂತ ಹೇಳಿದ್ದೇನೆ. ಸರ್ ಹಾಗಿದ್ರೆಗಿನ ನೀವು ಪ್ರೈಸ್ ಅಂದ್ರೆಗಿನ ಟೋಟಲ್ ಕಾಸ್ಟ್ ತೊಗೋಬೋದಿತ್ತಲ್ವಾ? ವಿ ಶುಡ್ ನಾಟ್ ಟು ಟೇಕ್ ಇನ್ ಟು ಕನ್ಸಿಡ್ರೇಷನ್ ಆಫ್ ದ ಟೋಟಲ್ ಕಾಸ್ಟನ್ನು ಏನು ಮಾಡಬಾರ್ದು, ನಾವು ತೊಗೊಳಕ್ಕೆ ಹೋಗಬಾರ್ದು. ಸೊ ಹಾಗಿದ್ದಾಗ ಸಿ ಪಿ ಯು ಏನಿರುತ್ತೆ ಅದನ್ನೇ ತೊಗೋಬೇಕು. ಅದನ್ನು ತೊಗೊಂಡು ಏನು ಮಾಡಬೇಕು? ಲೆಕ್ಕ ಮಾಡಬೇಕು. 2014 ಎಷ್ಟಿತ್ತು ಸಿ ಪಿ ಯು ಅಂತಂತ ಹೇಳಂತಂದರೆ ಕಾಸ್ಟ್ ಪರ್ ಯೂನಿಟ್ಗೆ 240 ರುಪೀಸ್ ಅಂತಕ್ಕಂಥದ್ದು ಇತ್ತು. ಸೊ ಎಲ್ಲಿಂದ ಬರುತ್ತೆ 240 ರುಪೀಸು? ಈ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳಿ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ವಾ? ಸೊ ಆ ಮಟೀರಿಯಲ್ ಕನ್ಸ್ಯೂಮ್ಡ್ ಏನಾಗಿರುತ್ತೆ? ಡೈರೆಕ್ಟ್ ಮೆಟೀರಿಯಲ್ಸ್ಗೆ ಆ್ಯಡ್ ಅಪಾನ್ ಆಗಿರುತ್ತೆ. ಇದಕ್ಕೆ 20% ನಾವು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ 240ಗೆ 20% ಮಾಡಿದ್ರೆ 48 ಆಯಿತು, ಹೌದಾ? ಟೋಟಲ್ ಆಗಿ ಇವೆರಡನ್ನ ಕೂಡಿಸಿದಾಗ ನಾವು ಇಲ್ಲಿಗೆ ಡೈರೆಕ್ಟ್ ಹಾಕ್ಕೋಬೇಕು, ಹೌದಲ್ವಾ? ನಾವೇನು ಮಾಡಬೇಕು? ಇಲ್ಲಿಗೆ ಹಾಕ್ಕೋಬೇಕು ಡೈರೆಕ್ಟಾಗಿ. ಕಾಸ್ಟ್ ಪರ್ ಯೂನಿಟ್ಗೆ ಏನು ಮಾಡಬೇಕು? ಹಾಕ್ಕೋಬೇಕು. ಹಾಕ್ಕೊಂಡಾದ ನಂತರ 288 ಇಂಟು 300 ಮಾಡಬೇಕು ನಾವು. ಹೌದು, 3000 ಮಾಡಬೇಕು. ಯಾಕಂತಂದರೆ 3000 ರೇಡಿಯಸ್ಗಲ್ವಾ ನಾವು ತಯಾರು ಮಾಡ್ತಾ ಇರೋದು. ಸೊ 3000 ಮಾಡಿದ್ರೆ 8,64,000 ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಟೋಟಲ್ ಕಾಸ್ಟ್ ಅಂತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದು. ಮುಂದುವರೆದು ವೇಜಸ್ ಇದೆ, ಹೌದಲ್ವಾ? ಆ್ಯಡ್ ವೇಜಸ್ ಅಂತಂತೇಳಿ ವೇಜಸ್ಗೆ ಸಂಬಂಧಪಟ್ಟಂಗೆ ಏನು ಹೇಳಿದಾನೆ? ದ ರೇಟ್ಸ್ ಮೇ ರೈಸ್ ಬೈ 5%. ಇದರಲ್ಲೂ ಕೂಡ ಸೇಮ್ ಕ್ಯಾಲ್ಕುಲೇಷನ್ಸು. ಎಷ್ಟು ಪರ್ಸೆಂಟೇಜ್ ರೈಸ್ ಆಗುತ್ತೆ ಅಂತಂದರೆ ಇನ್ ದ 2014 ಎಷ್ಟಿದೆ ಅಂತಂದರೆ 360 ಇದೆ. ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಹಳೆ ಪ್ರಾಬ್ಲಮ್ಸ್ಗಳಲ್ಲಿ. ಸೊ 360 ಇದೆ. ಆ 360 ಅದರಲ್ಲೇ ಏನು ಮಾಡಬೇಕು? ಇನ್ಕ್ರೀಸ್ ಅಥವಾ ಆ್ಯಡ್ 360ಗೆ 5%ಅನ್ನು ಆ್ಯಡ್ ಮಾಡಿದ್ರೆ 18 ರುಪೀಸ್ ಅಂತಕ್ಕಂಥದ್ದಾಯಿತು. ಟೋಟಲ್ ಎಷ್ಟಾಯಿತು? 378 ಆಯಿತು. 378 ಇಂಟು 3000, ನಾವು 3000 ಇಲ್ಲಿ ಕೂಡ ಬರ್ತಿದ್ದೀನಿ 3000, ಹೌದಾ? ನೆನ್ಪಿಟ್ಕೊಂಡಿರಬೇಕು. ಇಂಟು 3000 ಮಾಡಿದ್ರೆ ನಮಗೆ 11,34,000 ಅಂತಕ್ಕಂಥದ್ದು ಏನಾಯಿತು? ಆನ್ಸರ್ ಬಂತು. ಇವೆರಡನ್ನು ಕೂಡಿಸಿದಾಗ ನಮಗೆ ಸಿಗುತ್ತೆ ಅಂತ ಸೊ ಕ್ಲಿಯರ್ ಅಲ್ವಾ? ಫ್ಯಾಕ್ಟ್ರಿ ಓವರ್ ಹೆಡ್ ಅಂತಕ್ಕಂಥದ್ದು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಸಂಬಂಧಪಟ್ಟಂಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತಕ್ಕಂಥದ್ದು ನಮಗೇನಾಯಿತು? ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. 25% ಅಂತಕ್ಕಂಥದ್ದು ಸಿಕ್ತು. 25% ಸಿಕ್ಕಾದ ನಂತರ ಮುಂದುವರೆದು ನಾವು ಆ 25% ಕ್ಯಾಲ್ಕುಲೇಷನ್ಸ್ ಆದ ನಂತರ
ಸೊ ನೆಕ್ಸ್ಟ್ ನಮಗೇನು ಸಿಗುತ್ತೆ, ವರ್ಕ್ಸ್ ಕಾಸ್ಟ್ ಅಂತಕ್ಕಂಥದ್ದು ಸಿಗುತ್ತೆ. 24,97,500 ಅಂತಕ್ಕಂಥದ್ದು ವರ್ಕ್ಸ್ ಕಾಸ್ಟ್ ಸಿಗುತ್ತೆ. ಅದಕ್ಕೆ CPU ಮಾಡ್ಕೊಳ್ರಿ, ಡಿವೈಡೆಡ್ ಬೈ 3000 ಮಾಡ್ಕೊಂಡ್ರೆ CPU ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ಹೇಳಿ ಕರಿತೀವಿ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರೋ ರೀತಿಯಲ್ಲಿ ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 5,40,000 ಕೊಟ್ಟಿದ್ದಾನೆ. ಹೌದಲ್ವಾ? ನಮ್ಗೆ ಎಷ್ಟು ಕೊಟ್ಟಿದ್ದಾನೆ? 5,40,000 ಕೊಟ್ಟಿದ್ದಾನೆ. ಸೊ ಆ 5,40,000 ಅಷ್ಟೇ ಕೊಟ್ಟಿದ್ದಾನೆ. ಪ್ರಾಬ್ಲಮಲ್ಲಿ ಅದ್ರ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಕೊಟ್ಟಿಲ್ಲ ನಮಗೆ, ಇಷ್ಟು ತೊಗೊಳ್ಳಿ ಅಷ್ಟು ತೊಗೊಳ್ಳಿ ಅಂತ ಹೇಳಿ. ಸೊ ವೆನ್ ಹಿ ಡಿಡಂಟ್ ಸೇಸ್ ಇನ್ ದ ಪ್ರಾಬ್ಲಮ್, ಸೊ ವಿ ನೀಡ್ ಟು ಟೇಕ್ ಇನ್ ಟ ಕನ್ಸಿಡರೇಷನ್ ಆಫ್ ದ ಓನ್ಲಿ ದಟ್ ಅಮೌಂಟ್ ವಾಟ್ ವಿ ಹ್ಯಾವ್ ಬಿನ್ ಯೂಸ್ಡ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ ಅಂತ ಹೇಳಂತಂದ್ರಿಗಿನ ಅರ್ಥ ಏನಂತಂದರೆ 2014ರಲ್ಲಿ ನಾವೇನು ಒಂದು ಲೆಕ್ಕವನ್ನು ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಅಷ್ಟೇ ತೊಗೋಬೇಕೇ ಹೊರತು ನಾವು ಅದನ್ನೇನು ಮಾಡೋಂಗಿಲ್ಲ, ಕಡಿಮೆಯನ್ನು ತೊಗೊಳಂಗಿಲ್ಲ. ಹೌದಾ? 2014ರಲ್ಲಿ ಏನು ತೊಗೊಂಡಿದ್ವಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಅದು ಅಷ್ಟೇ ಇರಬೇಕು, ಅದು ಏನಾಗಬಾರ್ದು, ಕಡಿಮೆ ಆಗಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, 5,40,000 ತೊಗೊಂಡು ಡಿವೈಡೆಡ್ ಬೈ 3000 ಮಾಡಿದ್ರೆ ನಮಗೇನು ಸಿಗುತ್ತೆ, CPU ಸಿಗುತ್ತೆ. ಯಾರೂ ಕೂಡ ಯಾವುದೇ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ನೀವು ಕಾಸ್ಟ್ ಪರ್ ಯೂನಿಟನ್ನು ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ. ಹೌದಲ್ವಾ? ಕಾಸ್ಟ್ ಪರ್ ಯೂನಿಟನ್ನು ಹಾಕಬಾರ್ದು. ಅವ್ನು ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳ್ತಾನೆ, ಹೇಳಿದಾಗ ಏನು ಮಾಡಬೇಕು, ಆ ಪ್ರಾಬ್ಲಮಲ್ಲಿ ಆ ರೀತಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು. ಯಾವ ರೀತಿಯಾಗಿ ಪ್ರಾಬ್ಲಮ್ ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಮಾಡಬೇಕು. ಕೊಟ್ಟಿಲ್ಲ ಅಂತ ಹೇಳಂದರೆ ನೀವೇನು ಮಾಡಬೇಕು, ನೆನ್ಪಿಟ್ಕೊಡ್ರಿ. ಏನೂ ಕೊಟ್ಟಿಲ್ಲ ಅಂತಂದರೆ ಅದರಲ್ಲಿ ಏನು ಪ್ರೈಸ್ ಇರುತ್ತೆ, ಕಾಸ್ಟ್ ಪ್ರೈಸ್ ನೆನ್ಪಿಟ್ಕೋಬೇಕು. ಕಾಸ್ಟ್ ಪ್ರೈಸ್, ಐ ಆಮ್ ಸೇಯಿಂಗ್ ಅಗೇನ್ ಆ್ಯಂಡ್ ಅಗೇನ್ ಕಾಸ್ಟ್ ಪ್ರೈಸನ್ನು ಯೂಸ್ ಮಾಡಬೇಕು, ನಾಟ್ ದ ಕಾಸ್ಟ್ ಪರ್ ಯೂನಿಟ್. ಓಕೆ. ಸೊ ನೆಕ್ಸ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ ಟೋಟಲ್ ಮಾಡಿಕೊಂಡಾಗ. ಸೊ ಎರಡನ್ನು ಟೋಟಲ್ ಮಾಡಿಕೊಂಡಾಗ ನಮಗೇನು ಸಿಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಕ್ಕಂಥದ್ದು ಸಿಗುತ್ತೆ. ಮುಂದುವರೆದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಹೇಳಿ ಕರಿತೀವಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ನಮಗೆ ಪ್ರಾಬ್ಲಮ್ ಕೊಟ್ಟಿದ್ದಂಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ರಿಮೇನ್ ಸೇಮ್ ಅಂತ ಹೇಳಿದ್ದಾನೆ. ಪರ್ ಯೂನಿಟ್ ಎಷ್ಟಿದೆ ಅಂತಂದರೆ 90 ಇದೆ ಲಾಸ್ಟ್ ಪ್ರಾಬ್ಲಮಲ್ಲಿ. ಸೊ ಅದೇ 90ನ ಫಸ್ಟಿಗೆ ಇಲ್ಲಿ ಹಾಕ್ಕೋಬೇಕು, ಇಂಟು 3000 ಮಾಡಬೇಕು. 3000 ಮಾಡಿದಾಗ ನಮಗೆ ಸಿಗುತ್ತೆ 2,70,000 ಅಂತಕ್ಕಂಥದ್ದು ಸಿಗುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂತ ಹೇಳಂದರೆ ನಾವು ಟೋಟಲ್ ಮಾಡ್ಕೋಬೇಕು. ಎಲ್ಲದನ್ನು ಟೋಟಲ್ ಮಾಡಿಕೊಂಡಾಗ ನಮಗೆ 33,07,500 ಅಂತಕ್ಕಂಥದ್ದು ಏನಾಗುತ್ತೆ, ಆನ್ಸರ್ ಅಂತಕ್ಕಂಥದ್ದು ಎಷ್ಟು ಸಿಗುತ್ತೆ. ಆನ್ಸರ್ ಅಂದರೆ ಟೋಟಲ್ ಸೇಲ್ಸ್ ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಟೋಟಲ್ ಸೇಲ್ಸ್ ಸಿಕ್ಕಾದ ನಂತರ ನೆಕ್ಸ್ಟ್ ಮುಂದೆ ಪ್ರಾಫಿಟ್. ಹೌದಾ? ಪ್ರಾಫಿಟ್ ಕಂಡುಹಿಡಬೇಕಾದ್ರೆ ಪ್ರಾಫಿಟ್ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಪ್ರಾಫಿಟ್ ಯಾವ ರೀತಿ ಅಂತ ಹೇಳಂತಂದರೆ ನಮಗೆ 10% ಬೇಕಪ್ಪ. ಹೌದಾ? ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳಿದ್ದಾನೆ. ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳಿದ್ರೆ ನಿಮಗೆ 5 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೇನೆ ನಿಮಗೆ. ಸೊ 5 ಮಾರ್ಕ್ಸ್ ಪ್ರಾಬ್ಲಮ್ಸಲ್ಲಿ ಬಂದಾಗ ಏನಾಗಿರುತ್ತಪ್ಪ ಅಂದ್ರೆ ಇಲ್ಲಿ ಸೇಲ್ಸ, ಹೌದಲ್ವಾ? ಸೇಲ್ಸ್ ಇದೆ ಅಂತ ತಿಳ್ಕೊಳ್ರಿ. ಹೌದಾ? ಸೇಲ್ಸ್ ಅಂತಂದರೆ ಸೇಲ್ಸ್ ಇಂಟು ನಾನು ನಿಮಗೆ ಹೇಳಿದ್ದೆ ಆಲ್ರೆಡಿ ಗಿವನ್ ಪರ್ಸೆಂಟೇಜ್ ಡಿವೈಡೆಡ್ ಬೈ ಏನದು, ಗಿವನ್ ಪರ್ಸೆಂಟೇಜ್ ಡಿವೈಡೆಡ್ ಬೈ, ಅದಾದ ನಂತರ ಪರ್ಸೆಂಟೇಜ್. ನಿಮಗೆ ಕ್ಯಾಲ್ಕುಲೇಷನ್ಸ್ಗಳನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ನಿಮಗೆ, ಹೌದಲ್ವಾ? ಸೊ ಅದೇ ಕ್ಯಾಲ್ಕುಲೇಷನ್ಸ್ಗಳ ಪ್ರಕಾರ ಏನು ಮಾಡಬೇಕು, ನೀವು ಮಾಡ್ಕೊಂಡು ಹೋಗಬೇಕು. ಸೊ ಗಿವನ್ ಪರ್ಸೆಂಟೇಜ್ ಕೊಡಿದ್ರೆ 100 ಮೈನಸ್ ಪರ್ಸೆಂಟೇಜ್ ಅಂತ ಹೇಳಿ ನಾವು ಕರಿತೀವಿ. 100 ಮೈನಸ್ ಪರ್ಸೆಂಟೇಜ್ ಮಾಡಿದಾಗ ಮೇಲ್ಗಡೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನಪ್ಪ, ಗಿವನ್ ಪರ್ಸೆಂಟೇಜ್ ಅಂತಂದರೆ 10 ಕೊಟ್ಟಿದ್ದಾನಲ್ವಾ. 10 ಡಿವೈಡೆಡ್ ಬೈ 100 ಮೈನಸ್ 10. ಸೊ ಎಷ್ಟು ಸಿಗುತ್ತೆ ನಮಗೆ ಆನ್ಸರ್ ಅಂತಂದರೆ, ನಿಮಗೆ ಆಲ್ರೆಡಿ ಕೊಟ್ಟಿದ್ದಂಗೆ ಆನ್ಸರಲ್ಲಿ ನಿಮಗೆ ಏನಾಗಿದೆ, ನಾನು ಆಲ್ರೆಡಿ ಮಾಡಿದ್ದೀನಿ. 39,07,500 ಇಂಟು 10 ಡಿವೈಡೆಡ್ ಬೈ 90 ಅಂತ ಮಾಡಿದ್ದೇನೆ. ನಮಗೆ ಆನ್ಸರ್ ಎಷ್ಟು ಬಂತು, 33